ಸ್ನೇಹಿತರೆ ನಮಸ್ಕಾರ. ಲಕ್ಷ್ಮಣ್ ಸಂಗಪ್ಪ ಸೌದಿ ಕರ್ನಾಟಕದ ಪ್ರಭಾವಿ ರಾಜಕಾರಣಿ. ರೈತರ ಹೋರಾಟಗಳ ನಾಯಕತ್ವ ವಹಿಸಿಕೊಳ್ಳುವುದರ ಮೂಲಕ ರಾಜಕೀಯ ರಣರಂಗದಲ್ಲಿ ಶಾಶ್ವತವಾಗಿ ನೆಲೆ ಊರಿರುವಂತಹ ಪ್ರಸಿದ್ಧ ನಾಯಕರು. ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಟಕ್ಕರ್ ಕೊಟ್ಟು ಬೆಳೆದ ಲೀಡರ್. ಹಾಗಿದ್ರೆ ಯಾವುದೇ ಗಾಡ್ ಫಾದರ್ ಇಲ್ಲದೆ ಲಕ್ಷ್ಮಣ್ ಸವದಿಯವರು ರಾಜಕೀಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿದ್ದು ಹೇಗೆ ಎಂಬುದರ ಕುರಿತು ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೋಡೋಣ ಬನ್ನಿ. ಲಕ್ಷ್ಮಣ್ ಸವದಿಯವರ ಆರಂಭಿಕ ಮತ್ತು ವೈಯಕ್ತಿಕ ಜೀವನ ಹೇಗಿದೆ? ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ಲಕ್ಷ್ಮಣ್ ಸವದಿಯವರು 1960 ಫೆಬ್ರವರಿ 16ರಂದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಾಗನೂರು ಎಂಬ ಗ್ರಾಮದಲ್ಲಿ ಸಂಗಪ್ಪ ಮತ್ತು ಸಲ್ಯವ್ವ ದಂಪತಿಗೆ ಒಂದು ಕೃಷಿ ಕುಟುಂಬದಲ್ಲಿ ಜನಿಸಿದರು. ಇನ್ನು ಲಕ್ಷ್ಮಣ್ ಸವದಿಯವರ ಶಿಕ್ಷಣದ ಕುರಿತು ನೋಡೋದಾದರೆ ಇವರು ಅಥಣಿಯ SSMS ಕಾಲೇಜಿನಲ್ಲಿ 1978ರಲ್ಲಿ PUC ಶಿಕ್ಷಣ ಪೂರ್ಣಗೊಳಿಸಿದರು. ಇನ್ನು ಇವರ ವೈಯಕ್ತಿಕ ಜೀವನದ ಕುರಿತು ನೋಡೋದಾದರೆ ಇವರ ಧರ್ಮಪತ್ನಿಯ ಹೆಸರು ಪುಷ್ಪಾ ಸವದಿ. ಈ ದಂಪತಿಗೆ 3 ಜನ ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳು ಇದ್ದಾಳೆ. ರೈತ ಹೋರಾಟಗಳ ಮೂಲಕ ಪ್ರಸಿದ್ಧತೆ ಪಡೆದುಕೊಂಡ ಲಕ್ಷ್ಮಣ್ ಸವದಿಯವರು 90ರ ದಶಕದಲ್ಲಿ ರೈತರ ಹೋರಾಟಗಳ ನಾಯಕತ್ವ ವಹಿಸಿಕೊಳ್ಳುವುದರ ಮೂಲಕ ತಮ್ಮ ಕ್ಷೇತ್ರದಲ್ಲೇ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಹೆಚ್ಚಿಸಿಕೊಂಡರು. ನಂತರ ಇಂತಹ ಹೋರಾಟಗಳಿಂದ ಖ್ಯಾತಿ ಪಡೆದ ಸವದಿಯವರು 1995ರಲ್ಲಿ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾಗಿ ಮೊದಲ ಬಾರಿಗೆ ಆಯ್ಕೆಯಾದರು. ಇದಾದ ಕೆಲವೇ ದಿನಗಳಲ್ಲಿ ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಎಲ್ಲರ ಗಮನ ಸೆಳೆದರು. ಇಲ್ಲಿಂದ ಇವರು ರಾಜ್ಯ ರಾಜಕಾರಣದಲ್ಲಿ ತಕ್ಕ ಮಟ್ಟಿಗೆ ಹೆಸರನ್ನು ಮಾಡಿಕೊಂಡರು. ಮೊದಲ ಬಾರಿಗೆ ವಿಧಾನಸಭೆ ಚುನಾವಣೆ. ಲಕ್ಷ್ಮಣ್ ಸವದಿಯವರು 1999ರಲ್ಲಿ ನಡೆದ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಅಥಣಿ ವಿಧಾನಸಭೆ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದರು. ಆದರೆ ಅಂದಿನ ಕಾಂಗ್ರೆಸ್ ಅಭ್ಯರ್ಥಿಯಾದ ಇಸ್ಮಾಯಿಲ್ ಡೊಂಗರ್ಗಾಂವ್ ವಿರುದ್ಧ ಕೇವಲ 3,000 ಮತಗಳ ಅಂತರದಿಂದ ಮೊದಲ ಪ್ರಯತ್ನದಲ್ಲಿಯೇ ಸೋಲು ಕಂಡರು. ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಹಾಗೂ 2ನೇ ಬಾರಿಗೆ ವಿಧಾನಸಭೆ ಚುನಾವಣೆ. ಲಕ್ಷ್ಮಣ್ ಸವದಿಯವರು 2004ರಲ್ಲಿ BS ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡು ಅದೇ ವರ್ಷದಲ್ಲಿ ಬಿಜೆಪಿ ಪಕ್ಷದಿಂದ ಕಣಕ್ಕಿಳಿದು ಲಕ್ಷ್ಮಣ್ ಸವದಿಯವರು ಅಂದಿನ ಕಾಂಗ್ರೆಸ್ ಅಭ್ಯರ್ಥಿಯಾದ ಇಸ್ಮಾಯಿಲ್ ಡೊಂಗರ್ಗಾಂವ್ ವಿರುದ್ಧ 51,000 ಮತಗಳನ್ನು ಪಡೆದುಕೊಂಡು 31,000 ಮತಗಳ ಅಂತರದಿಂದ ಭರ್ಜರಿ ವಿನ್ ಆದರು. 3ನೇ ಬಾರಿಗೆ ವಿಧಾನಸಭೆ ಚುನಾವಣೆ ಹಾಗೂ ಮೊದಲ ಸಲ ಮಂತ್ರಿಗಿರಿ. 2008ರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಸವದಿಯವರು ಅಥಣಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಕಾಂಗ್ರೆಸ್ ಅಭ್ಯರ್ಥಿಯಾದ ಕಿರಣ್ ಕುಮಾರ್ ಪಾಟೀಲ್ ವಿರುದ್ಧ 56,000 ಮತಗಳನ್ನು ಪಡೆದುಕೊಂಡು 21,000 ಮತಗಳ ಅಂತರದಿಂದ 2ನೇ ಬಾರಿಗೆ ವಿಜೇತರಾದರು. ಇದರ ಜೊತೆಗೇನೆ ಸವದಿಯವರು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದರು ಹಾಗೂ ಮೊದಲ ಬಾರಿಗೆ BS ಯಡಿಯೂರಪ್ಪರವರ ಸಚಿವ ಸಂಪುಟದಲ್ಲೇ ಸಹಕಾರಿ ಸಚಿವರಾಗಿ ನೇಮಕಗೊಂಡರು. ಸಹಕಾರಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ಇವರು ರೈತರಿಗೆ 1% ಕೃಷಿ ಸಾಲವನ್ನು ವಿತರಿಸಲು ಪ್ರಥಮ ಬಾರಿಗೆ ಕರಡು ಸಿದ್ಧಪಡಿಸಿ ಅನುಷ್ಠಾನಗೊಳಿಸಿದ ಶ್ರೇಯಸ್ಸು ಕೂಡ ಸವದಿಯವರಿಗೆ ಸಲ್ಲುತ್ತದೆ. ಇದಾದ ಬಳಿಕ 2012ರಲ್ಲಿ DV ಸದಾನಂದ ಗೌಡರ ಮತ್ತು BS ಯಡಿಯೂರಪ್ಪರವರ ಸಚಿವ ಸಂಪುಟದಲ್ಲೇ ಸಹಕಾರ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾಗಿ ಸೇವೆ ಸಲ್ಲಿಸಿದರು. ಅಶ್ಲೀಲ ವಿಡಿಯೋ ನೋಡಿ ಸಿಕ್ಕಿಬಿದ್ದ ಲಕ್ಷ್ಮಣ್ ಸವದಿ. 2012ರ ಫೆಬ್ರವರಿಯಲ್ಲಿ ಲಕ್ಷ್ಮಣ್ ಸವದಿಯವರು ವಿಧಾನಸಭೆಯಲ್ಲಿ ಅಶ್ಲೀಲ ಚಿತ್ರಗಳನ್ನು ನೋಡಿ ಸಿಕ್ಕಿಬಿದ್ದ ಕಾರಣ ಬಿಜೆಪಿ ಪಕ್ಷಕ್ಕೆ ಮುಜುಗರ ಉಂಟಾಗಿತ್ತು. ಆದ್ದರಿಂದ ಬಿಜೆಪಿ ಪಕ್ಷದ ಒತ್ತಡದಿಂದ ಸವದಿಯವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದರು. 4ನೇ ಬಾರಿಗೆ ವಿಧಾನಸಭೆ ಚುನಾವಣೆ. 2013ರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿಯವರು ಬಿಜೆಪಿ ವತಿಯಿಂದ ಕಣಕ್ಕಿಳಿದು ಕಾಂಗ್ರೆಸ್ ಅಭ್ಯರ್ಥಿಯಾದ ಮಹೇಶ್ ಕುಮಟಳ್ಳಿ ವಿರುದ್ಧ 74,000 ಮತಗಳನ್ನು ಪಡೆದುಕೊಂಡು 23,000 ಮತಗಳ ಅಂತರದಿಂದ ವಿಜೇತರಾಗಿ ಹ್ಯಾಟ್ರಿಕ್ ಜಯ ಬಾರಿಸಿದರು. ಇಲ್ಲಿಂದ ಸವದಿಯವರು ಬಿಜೆಪಿಯಲ್ಲಿ ಭದ್ರವಾಗಿ ನೆಲೆ ಊರಿದರು. 5ನೇ ಬಾರಿಗೆ ವಿಧಾನಸಭೆ ಚುನಾವಣೆ. ಸೋತ ಸವದಿ. 2018ರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದ ಸವದಿಯವರು ಕಾಂಗ್ರೆಸ್ ಅಭ್ಯರ್ಥಿಯಾದ ಮಹೇಶ್ ಕುಮಟಳ್ಳಿ ವಿರುದ್ಧ ಕೇವಲ 2,300 ಚಿಲ್ಲರೆ ಮತಗಳ ಅಂತರದಿಂದ ಪರಾಭವಗೊಂಡರು. ಸೋತರು ಮುಖ್ಯಮಂತ್ರಿಯಾದ ಲಕ್ಷ್ಮಣ್ ಸವದಿ.
2019ರಲ್ಲಿ ಬಿಜೆಪಿಯ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರಾಗಿ ನೇಮಕಗೊಂಡ ಸೌದಿಯವರು ಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪರ ಸಚಿವ ಸಂಪುಟದಲ್ಲೇ ರಾಜ್ಯದ 11ನೇ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಇದರ ಜೊತೆಗೆ ಸಾರಿಗೆ ಮತ್ತು ಕೃಷಿ ಇಲಾಖೆ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿ ತಮ್ಮ ರಾಜಕೀಯ ಅದೃಷ್ಟ ಪರೀಕ್ಷೆಯಲ್ಲಿ ಗಮನ ಸೆಳೆದರು. ಇದಾದ ನಂತರ 2020ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾದರು. ಬಿಜೆಪಿಗೆ ಗುಡ್ ಬೈ, ಕಾಂಗ್ರೆಸ್ ಪಕ್ಷ ಸೇರಿದ ಸೌದಿ. 2023ರ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಅಥಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅನ್ನು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಆಪ್ತರಾದ ಮಹೇಶ್ ಕುಮಟಳ್ಳಿಯವರಿಗೆ ನೀಡುವಂತೆ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹೇರಿದರು. ಆದ್ದರಿಂದ ಸೌದಿ ಅವರಿಗೆ ಅಥಣಿ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೈ ತಪ್ಪಿ ಹೋಯಿತು. ಇದೇ ಕಾರಣದಿಂದ ಸೌದಿ ಅವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು. ಆದರೆ ಈ ಚುನಾವಣೆಯಲ್ಲಿ ಸೌದಿ ಅವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಬಿಜೆಪಿ ಅಭ್ಯರ್ಥಿಯಾದ ಮಹೇಶ್ ಕುಮಟಳ್ಳಿ ವಿರುದ್ಧ 1,30,000 ಮತಗಳನ್ನು ಪಡೆದುಕೊಂಡು 55,000 ಮತಗಳ ಅಂತರದಿಂದ ಭರ್ಜರಿ ವಿನ್ ಆದರು. ಇದರಿಂದ ರಮೇಶ್ ಜಾರಕಿಹೊಳಿ ಮತ್ತು ಮಹೇಶ್ ಕುಮಟಳ್ಳಿ ಅವರಿಗೆ ತೀರಾ ಮುಖಭಂಗವಾಯಿತು. ಲಕ್ಷ್ಮಣ್ ಸವದಿಯವರ ಆಸ್ತಿ ಎಷ್ಟಿರಬಹುದು? 2023ರ ರಾಜ್ಯ ವಿಧಾನಸಭೆ ಚುನಾವಣೆಯ ಸಂದರ್ಭದ ಅಫಿಡವಿಟ್ನಲ್ಲಿ ತಮ್ಮ ಮತ್ತು ತಮ್ಮ ಪಿತ್ರಾರ್ಜಿತ ಆಸ್ತಿ ಸೇರಿ ಒಟ್ಟು 29 ಕೋಟಿ ಇದೆ ಎಂದು ಘೋಷಣೆ ಮಾಡಿಕೊಂಡಿದ್ದರು. ಕೊನೆಯದಾಗಿ ಇವರ ಕುರಿತು ಹೇಳೋದಾದರೆ ಚುನಾವಣೆಯಲ್ಲಿ ಸೋಲಲಿ ಗೆಲ್ಲಲಿ, ಆದರೆ ಇವರ ಹವಾ ಮಾತ್ರ ಕಡಿಮೆಯಾಗುವುದಿಲ್ಲ. ಯಾಕೆಂದರೆ ರಾಜಕಾರಣದಲ್ಲಿ ಲಕ್ಷ್ಮಣ್ ಸವದಿ ಅವರು ಅಷ್ಟೊಂದು ಪ್ರಭಾವವನ್ನು ಹೊಂದಿದ್ದಾರೆ.